ನಮಸ್ಕಾರ ಸ್ನೇಹಿತರೆ. ವರ್ಷದ ಮಕರ ಸಂಕ್ರಾಂತಿ ತುಂಬಾ ವಿಶೇಷವಲ್ಲ ಅಂತ ಯಾರು ಹೇಳಿದ್ರು? 30 ವರ್ಷಗಳ ನಂತರ ವರ್ಷ ಮಕರ ಸಂಕ್ರಾಂತಿಯಂದು ಒಂದು ಶುಭ ಸಂಯೋಗ ನಡೆಯುತ್ತಿದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಅಂದ ನಿಮಗೆಲ್ಲ ಗೊತ್ತು. ಆದ್ರೆ ಶನಿಯು ಅದರ ಮೂಲ ತ್ರಿಕೋನ ರಾಶಿ ಚಕ್ರ ಚಿಹ್ನೆ ಕುಂಭ ರಾಶಿಯಲ್ಲಿ ಇರಲಿದೆ. ಇದರ ವಿಶೇಷತೆ ಕಿನ್ನು ಅಂತೀರಾ? ಸೂರ್ಯ ಮತ್ತು ಶನಿ ಒಟ್ಟಿಗೆ ಸೇರಿ ಮಕರ ಸಂಕ್ರಾಂತಿ ಸೇರಿದಂತೆ 4 ರಾಶಿಗಳಿಗೆ ಅಪಾರ ಲಾಭವನ್ನು ನೀಡಲಿದ್ದಾರೆ. ಯಾವ ರಾಶಿಗಳು ಅಂದ ತಿಕ್ಕೊಳ್ಳೋಕೆ ಕಾತುರಿದೆಯಾ? ನಿಮ್ಮ ಕುತೂಹಲವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಬನ್ನಿ, ಆ ವಿಶೇಷ ಸಂಯೋಗದಿಂದ ಯಾವ ರಾಶಿಗಳಿಗೆ ಲಾಭ ಹನ್ನಂಡ ಉಳ್ರೆಯ ಹೊಲ್ಗಳು ಸಿಗಲಿವೆ ಅಂತ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಮೊದಲಿಗೆ ಮಿಥುನ ರಾಶಿಯ ಬಗ್ಗೆ ಮಾತಾಡೋಣ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಶನಿದೇವನ ವಿಶೇಷ ಕಪ್ಪೆ ಇರಲಿದೆ. ಶನಿಯು ಮಿಥುನ ರಾಶಿಯ 9ನೇ ಮನೆಯಲ್ಲಿ, ಅಂದರೆ ಅತಿಷ್ಠದ ಮನೆಯಲ್ಲಿ ಇರುತ್ತಾನೆ. ಇದರಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ಆ ಸಮಯವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಕೆಲಸದಲ್ಲಿ ಭವಿಷ್ಯದಲ್ಲಿ ಪ್ರಯೋಜನಗಳನ್ನು ನೀಡುವಂತಹ ಯೋಜನೆಗಳಲ್ಲಿ ನೀವು ಪಾಲ್ಗೊಳ್ಳರುವಿರಿ. ಖರ್ಚುಗಳು ಕಡಿಮೆಯಾಗುತ್ತವೆ ಮತ್ತು ಆಸ್ತಿ ಸಮಸ್ಯೆಗಳು ಇದ್ದಲ್ಲಿ ಅವುಗಳಿಗೂ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಉದ್ಯೋಗಾನ್ವೇಷಕರಿಗೂ ಒಳ್ಳೆಯ ಸುದ್ದಿ ಇದೆ. ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಕಾಬೂಸಿ ಕರೆಯುತ್ತವೆ. ತುಲಾ ರಾಶಿಯವರಿಗೆ ಆ ಸಮಯದಲ್ಲಿ ವಿದೇಶ ಪ್ರಯಾಣದ ಬಗ್ಗೆ ಹೇಳಲೇಬೇಕು. ಶನಿಯ ಶುಭ ಪ್ರಭಾವದಿಂದ ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ಸಿಗಲಿವೆ. ವಿದ್ಯಾಭ್ಯಾಸ, ವ್ಯಾಪಾರ, ಹಂಗೆ ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ನಿಮಗೆ ಇವೆ. ಮದುವೆಯಾಗದವರಿಗೆ ಆ ಸಮಯದಲ್ಲಿ ಕಂಕನ್ ಭಾಗ್ಯ ಕೂಡಿ ಬರಬಹುದು. ವ್ಯಾಪಾರದಲ್ಲಿಯೂ ಪ್ರಗತಿಯ ಸಾಧ್ಯತೆಗಳಿವೆ. ಲೋಹಕಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಲಾಭವಾಗಲಿದೆ. ನಿರ್ಮಾಣ ಕಾರ್ಯಗಳಲ್ಲಿ ಲಾಭವಿದೆ. ಧಾರ್ಮಿಕ ಯಾತ್ರೆಗಳಿಗೂ ಅವಕಾಶಗಳು ಸಿಗಬಹುದು. ಒಟ್ಟಾರೆ ಆಗಿ ತುಲಾ ರಾಶಿಯವರಿಗೆ ಆ ಸಮಯ ತುಂಬಾ ಅನುಕೂಲಕರವಾಗಿದೆ. ಚಾಪ್ಟರ್ 3 ಮಕರ ರಾಶಿ. ಮಕರ ರಾಶಿಯವರಿಗೆ ಆ ಸಮಯದಲ್ಲಿ ಶನಿಯ ಸಾಡೆ ಸತಿ ನಡೆಯುತ್ತಿದ್ದರೂ ಚಿಂತಿಸಬೇಡಿ. ಏಕೆಂದರೆ ಆ ಸಾಡೆ ಸತಿಯಿಂದ ನಿಮಗೆ ಪರಿಹಾರವೇ ಹೆಚ್ಚು ಸಿಗಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳು ಕೂಡಿ ಇದರಿ ಬಗೆಹರಿಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು. ಮಕರ ಸಂಕ್ರಾಂತಿಯ ಸಮಯದಲ್ಲಿ ನೀವು ಆರಂಭಿಸುವ ಯೋಜನೆಗಳು ಯಶಸ್ವಿಯಾಗುತ್ತವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಿದೆ. ಹಳೆಯ ಸಾಲಗಳು ವಸೂಲಾಗುವ ಸಾಧ್ಯತೆ ಇದೆ. ಹುಟ್ಟಿನಲ್ಲಿ ಸೂರ್ಯ ಮತ್ತು ಶನಿದೇವರ ಆಶೀರ್ವಾದದಿಂದ ಮಕರ ರಾಶಿಯವರಿಗೆ ಆ ಸಮಯ ಒಳ್ಳೆಯದಾಗಲಿದೆ. ಚಾಪ್ಟರ್ 4 ಕುಂಭ ರಾಶಿ. ಕುಂಭ ರಾಶಿಯವರಿಗೆ ಆ ಸಮಯದಲ್ಲಿ ಶನಿಯ 3ನೇ ಹಂತ ಸಾಡೆ ಸತಿ ನಡೆಯುತ್ತಿದೆ. ಆದರೆ ಚಿಂತಿಸಬೇಡಿ, ಆ ಸಾಡೆ ಸತಿಯಿಂದ ನಿಮ್ಮ ವೃತ್ತಿ ಸಮಸ್ಯೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲ, ರಾಹು ಕೂಡ ಕುಂಭ ರಾಶಿಗೆ ಆಗಮಿಸಲಿದ್ದಾನೆ. ಇದು ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಸೂರ್ಯ ಮತ್ತು ಶನಿಯ ಆಶೀರ್ವಾದದಿಂದ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ. ಆಸ್ತಿ ಖರೀದಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಕುಟುಂಬ ಮತ್ತು ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಪ್ರೇಮ ಸಂಬಂಧಗಳಿಗೆ ಕೂಡ ಸಮಯ ಅನುಕೂಲಕರವಾಗಿದೆ. ಹೇಗಿದ್ದೀರಿ ಸ್ನೇಹಿತರೆ? ಆ 4 ರಾಶಿಗಳಿಗೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ವಿಶೇಷ ಲಾಭಗಳು ಸಿಗಲಿವೆ ಅಂತ ಹಾಗನಿಗೆ ಅರ್ಹೆ ಆಯ್ತಲ್ಲ. ನಿಮ್ಮ ರಾಶಿ ಆ ಪಟ್ಟಿಯಲ್ಲಿ ಇದ್ದರೂ ಇಲ್ಲದಿದ್ದರೂ ಚಿಂತೆ ಬೇಡ. ಜೀವನ ಅನ್ನೋದು ಒಂದು ಸುಂದರವಾದ ಪ್ರಯಾಣ. ಅದರಲ್ಲಿ ಖರಳಿತಗಳು ಸಹಜ. ಒಳ್ಳೆಯ ಸಮಯ ಬಂದಾಗ ಸಂತೋಷ ಪಜೆಪ್ಟಿ, ಕೆಟ್ಟ ಸಮಯ ಬಂದಾಗ ಖಗದಿಂದ ಎದುರಿಸಿ. ಮತ್ತೆ ಸಿಗೋನ್ ಮತ್ತೊಂದು ಹೊಸ ವಿಡಿಯೋರೊಂದಿಗೆ. ಅಲ್ಲಿಯವರೆಗೂ ನಗುತ್ತಾ ಇರಿ, ನಂಗಿಸುತ್ತಾ ಇರಿ.